ಓಬಳಪ್ಪ ಶಂಕರ್ ಅಂತ ನಾವು ದಲಿತ ಮುಖಂಡರು. ಮೊನ್ನೆ ಏನು ಅಗಲಕೋಟೆಗೆ ಒತ್ತುವರಿಗೆ ಸಂಬಂಧಪಟ್ಟಂಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಒತ್ತುವರಿ ತೆರವುಗೊಳಿಸ್ತಾ ಇದ್ರು. ನಾವು ನೋಡಕ್ ಹೋಗಿದ್ವಿ, ಅಲ್ಲಿ ನೋಡ್ತಾ ಇದ್ವಿ. ಒಬ್ಬರು ಇವರು ಊಡಿ ಶಿವಕುಮಾರ್ ಬೆಂಬಲಿಗರನ್ನ ಮಾತ್ರ ಒಳಗಡೆ ಬಿಟ್ಕೊಂಡಿದ್ರು, ಬೇರೆಯವ್ರನ್ನ ಬಿಡ್ತಾ ಇದ್ದಿಲ್ಲ. ಇದೇ ಯಾಕೆ ಹಿಂಗೆ ಬಿಡ್ತಾ ಇಲ್ಲ ಇವರು ಅಂತ ಹೇಳುವಾಗ ಪ್ರಶ್ನೆ ಮಾಡಿದಿರಿ ನಾವು. ಯಾಕಲ್ಲಿ ಒಂದು ಇವ್ರನ್ನ ಮಾತ್ರ ಬಿಡ್ತಾ ಇದ್ದೀರಿ, ಒಂದು ಊಡಿ ಪರ ಇರೋರ್ನ ಮಾತ್ರ ಬಿಟ್ಟಿದ್ದೀರಿ, ಅಷ್ಟು ಜನ ಬಿಟ್ಟಿದ್ದೀವಿ, ಅವ್ರನ್ನೆಲ್ಲ ಆಚೆ ಕಳಿಸಿ, ಇಲ್ಲಾಂದ್ರೆ ನಾವು ಒಳಗಡೆ ಬರ್ತೀವಿ. ಏನ್ ನಡೀತಾ ಇದೆ ಇಲ್ಲಿ, ಏನ್ ನಿರ್ಬಂಧ ಏನಿದೆಯಾ? ಗೌರವ ಕೇಳಿದ್ರಿ, ಯಾಕೆ ಒಳಗಡೆ ಬಿಡ್ತಾ ಇಲ್ಲ ನೀವು? ಅವ್ರ ಮಾತ್ರ ಯಾಕೆ ಬಿಡ್ತಾ ಇದ್ದಾರೆ, ಬೇರೆಯವ್ರನ್ನ ಯಾಕೆ ಬಿಡ್ತಾ ಇಲ್ಲ? ಇಲ್ಲೇನೋ ನಿರ್ಬಂಧ ಇದೆಯಾ? 144 ಸೆಕ್ಷನ್ ಏನೋ ಇದೆಯಾ? ಏನು ಇಲ್ಲಲ್ಲ, ಯಾಕೆ ಬಿಡ್ತಾ ಇಲ್ಲ? ಅವ್ರ ಮಾತ್ರ ಯಾಕೆ ಬಿಡ್ತಾ ಇಲ್ಲ? ಇಲ್ಲೇನೋ ನಡೀತಾ ಇದೆ, ಅವ್ರು ಕಳಿಸಿ ಹೊರಗಡೆ ಅಂತ ಕೇಳಿದಕ್ಕೆ, ಬೋಸಡಿಕೆ ಸೂಳೆ ಮಕ್ಕಳೇ ನಡೀರೋ ಆಚೆ ಅಂತ ಲಾಠಿ ತಗೊಳ್ರ ಅಂತ ಹೇಳಿದ್ರು. ಅಲ್ಲಿಗೆ ವಿಡಿಯೋ ಐತೆ. ಇವಾಗ ಮೇಡಮ್ ಅವರಿಗೆ SP ಮೇಡಮ್ ಕಂಪ್ಲೇಂಟ್ ಮಾಡಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅವ್ರ ಕಾನೂನು ಕ್ರಮ ತಗೊಂತೀರಿ, ಇದ್ರ ಎನ್ಕ್ವೈರಿಗೆ ಹಾಕ್ತೀನಿ ಅಂತ ಹೇಳಿ. ಈಗ ಅವ್ರು ಆಡಿರೋ ಮಾತು ತಾಲೂಕೆಲ್ಲ ವೈರಲ್ ಆಗಿದೆ. ನಾವೆಲ್ಲೂ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ದಾರಿನಲ್ಲಿ ಹೋಗ್ತಾ ಇದ್ರೆ ಹಾಗಾದ್ರೆ ಇವನ್ನೇ ಸೂಳೆ ಮಗನಂದಿದ್ದು ಅಂತ ಮಾತಾಡ್ತಾರೆ. ನಾವ್ ಹಿಂಗ್ ತಲೆ ಎತ್ಕೊಂಡು ಓಡಾಡ್ತಾರ. ಇದನ್ನೆಲ್ಲ ಗೃಹ ಮಂತ್ರಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ದಲಿತರಿಗೆ ಏಕವಚನದಲ್ಲಿ ಇಷ್ಟು ಹೀನಾಯವಾಗಿ ಹಿಂಗ್ ಬೈತಾರಂದ್ರೆ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕು. ಇಂಥವ್ರನ್ನ ಅಧಿಕಾರಿಗಳನ್ನ ದಲಿತರಿಗೆ ಒಂದು ಗೌರವ ಸಿಕ್ಕಂಗೆ ಮಾಡ್ಬೇಕು ಅಂತೇಳಿ ನಾನು ಗೃಹ ಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಇಷ್ಟು ಮಾತ್ರ ಆಗಿದೆ. ಅದೇನಾಗಿದೆ ಅವ್ರಿಗೆ ಇವಾಗ ಈ ವಿಡಿಯೋದಲ್ಲಿ ನೀವೆಲ್ಲ ನೋಡಿದೀರಾ. ಸಿಬ್ಬಂದಿಗಳು ಅವ್ರ್ಯಾರು ಪಾಪ ಅವ್ರ ಕೈ ಕೆಳಗೆ ಅವ್ರು ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ. ಅವ್ರಿಗೆ ಅಧಿಕಾರದ ಏನೋ ಗೊತ್ತಿಲ್ಲ, ಇಲ್ಲ ಅಲ್ಲಿ ಒಳಗಡೆ ಏನು ಒಂದು ಟೀಮ್ ಅವ್ರು ಮಾತ್ರ ಇಟ್ಟಿದ್ದಾರೆ, ಊಡಿ ಶಿವಕುಮಾರ್ ಬೆಂಬಲಿಗರು ಮಾತ್ರ ಇಟ್ಟಿದ್ದಾರೆ. ಅಂದ್ರೆ ನೀವೆಲ್ಲ ಪಬ್ಲಿಕ್ ನೋಡ್ತಾ ಇದ್ರೆ, ನೀವು ನೋಡ್ತಾರ, ಎಲ್ರಿಗೂ ಸಹಜ ಏನೋ ಅಲ್ಲಿ ನಡೆದಿದೆ ಅಂತ ಅನಿಸ್ತಾರೆ. ಅಲ್ಲಿ ಏನು ಇಲ್ಲಲ್ಲ, ಏನು ಹಾಕಿಲ್ಲಲ್ಲ. ನಾವು ಬ್ಯಾರಿಕೇಡ್ರಿಂದ ಒಳಗಡೆನೆ ಹೋಗಿಲ್ಲ, ಹೊರಗಡೆ ಇದ್ರೆ. ವಿಡಿಯೋ ಇದೆ ನೋಡಿ, ವಿಡಿಯೋ ನೋಡಿ. ಇಂದಿತ ಅವ್ಯ ಶಬ್ದಗಳಿಂದ ನಿನ್ಸೋದು ಒಬ್ಬ ಅಧಿಕಾರಿ ಅಂತೇಳಿ ನಾವೇನು ದಲಿತರು ಬದುಕಬಾರದ ಈ ಸಮುದಾಯದಲ್ಲಿ? ಕೊಟ್ಟಿದೀವಿ. ಇವಾಗ SC/ST ಸೆಲ್ಲಲ್ಲಿ ಕೊಟ್ಟಿದ್ದೀರಿ, ಆಯ್ತು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರೆ. SP ಮೇಡಮ್ ಕೊಟ್ಟಿದ್ದೀರಿ, ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ತೀವಿ, 2 ದಿವಸ 3 ದಿವಸ ಕಾಯ್ತೀವಿ. ಇಲ್ಲಾಂದ್ರೆ ದಲಿತ ಪರ ಸಂಘಟನೆಗಳು ಏನೆಲ್ಲ ಇದಾವೋ ನಮ್ಮ ಮುಖಂಡರೆಲ್ಲ ಹತ್ರ ಎಲ್ಲ ಮಾತಾಡಿ ಉಗ್ರವಾದ ಹೋರಾಟ ಅಂತೂ ಗ್ಯಾರಂಟಿ ಮಾಡ್ತೀರಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ. ಅವರಿಗೆ ಇದನ್ನೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದಾರಲ್ಲ, ಇವ್ರನ್ನ ಸೂಕ್ತವಾದ ಕ್ರಮ ವಹಿಸ್ಬೇಕು, ಇವ್ರನ್ನ ಜರುಗಿಸ್ಬೇಕು. ಇವ್ರ ಮೇಲೆ ನಂಬಿಕೆ ಬರುತ್ತೆ. ಆವಾಗ ದಲಿತರಿಗೆ ಅವ್ರ ಮೇಲೆ, ಪ್ರಿಯಾಂಕಾ ಸಾಹೇಬ್ರ ಮೇಲೆ ನಂಬಿಕೆ ಬರುತ್ತೆ. ಯಾವತ್ತಿ ಸೂಕ್ತ ಕ್ರಮ ವಹಿಸಲ್ಲೋ ದಲಿತರಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಈ ಸಮುದಾಯದಲ್ಲಿ ಏನರಲ್ಲೂ ಸಮಾನತೆ ಸಿಗ್ತಾ ಇಲ್ಲ ಅಂತ ಎಲ್ರಿಗೂ ಒಂದು ಮೆಸೇಜ್ ಹೋಗ್ತದೆ. ಮುಂದೆ ಏನ್ ಮಾಡ್ತೀರಿ ಸರ್? ಮುಂದೆ ಅದೇ ನಮ್ಮ ದಲಿತ ಪರ ಸಂಘಟನೆಗಳೆಲ್ಲ ಮಾತಾಡ್ಕೊಂಡು ನಮ್ಗೇನು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಇವಾಗ ಯಾರ್ಯಾರು ಬೈದಿರೋದು ಹೆಸರುಗಳೇನಾದ್ರು? ಅವರೆಲ್ಲ ಇದ್ದಿದ್ದು ನೋಡಿ. ಇವರು ST ಇವ್ರು ನಮ್ಮ ಅಣ್ಣ SC. ನಾವು ಒಂದು 4-5 ಜನ ಹೋಗಿದ್ವಿ ಅಲ್ಲಿ. ನಿಮ್ ಎಲ್ರಿಗೂ ಬೈದಿದ್ದೀರ ಅಂತ ದೂರ್ ಕೊಟ್ರ? ಒಬ್ರ ಮೇಲೆ ನಮ್ಮನ್ನೆಲ್ಲ ಸೇರಿಸಿ ಬೈದು ಸೂಳೆ ಮಕ್ಕಳೇ ಅಂತ, ಬೋಸಿಡಿಕೆ ಅಂತಾರೆ. ಹೆಸರುಗಳು ಯಾರ್ಯಾರು ಹೇಳ್ಬಿಡಿ. ಏನೋ ಮುನಿಯಪ್ಪನ ಇದ್ರು, ನಾರಾಯಣ ಸ್ವಾಮಿ ಇದ್ರು, ನಾವಿದ್ರಿ, ಹನುಮಂತಪ್ಪ ಅಂತಿದ್ರು. ಅವರೆಲ್ಲ ಕಾರವಾರ ಹೋಗಿದ್ದಾರೆ. ನಮ್ಗೆ ಎಷ್ಟಂದ್ರೆ ಅಲ್ಲಿಂದ ಅವಮಾನ ಅಂದ್ರೆ ಅಲ್ಲಿಂದ ತಲೆ ಎತ್ಕೊಂಡು ಅವ್ರು ನಗಾಡ್ತಾ ಇದಾರೆ. ಊಡಿ ಶಿವಕುಮಾರ್ ಬಣದವ್ರು ನಗಾಡ್ತಾ ಇದಾರೆ. ನೋಡ ಹಿಂಗ್ ಬೈತಾ ಇದ್ದಾನೆ ನೋಡಿ ಅಂತಾರ. ಅವ್ರು ನಗಾಡ್ತಾ ಇದಾರೆ. ನಮ್ಗೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಲ್ಲ. ಹೇಳ್ತಾ ಇಲ್ವಾ, ಬೀದಿನಲ್ಲಿ ಹೋಗ್ತಾ ಇದ್ರೆ ಹಾಗಾದ್ರೆ ಇವ್ರನ್ನೇ ಸೋಳೆ ಮಕ್ಕಳೇ ಅಂದಿದ್ದು ಅಂತ ಮಾತಾಡ್ತಾರೆ. ನಾವ್ ಹಿಂಗ್ ತಲೆ ಎತ್ಕೊಂಡು ಓಡಾಡೋದು ಸಮಾಜದಲ್ಲಿ, ಊರುಗಳಲ್ಲಿ ಹಿಂಗೆ ಓಡಾಡೋದು ಎಷ್ಟು ಅವಮಾನ ಆಗಿದೆ ಅಂದ್ರೆ ಅಷ್ಟು ಅವಮಾನ ಆಗಿದೆ. ಇಲ್ಲೇ ಹೋಮ್ ಮಿನಿಸ್ಟರ್ ಅವರು, ಇಲ್ಲ SP ಮೇಡಮ್ ಅವರು, ಇದು ಸಂಬಂಧಪಟ್ಟ ಮೇಲಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮ ವಹಿಸ್ಬೇಕು. ಮತ್ತೆ ಇದನ್ನೆಲ್ಲ ಮಟ್ಟ ಹಾಕ್ಬೇಕು. ಇದನ್ನೆಲ್ಲ ನೆಕ್ಸ್ಟ್ ದಲಿತರಿಗೆ ನ್ಯಾಯ ಸಿಕ್ಕತರ, ಗೌರವ ಸಿಕ್ಕತರ ನಮ್ಗೆ ಮುಂದೆ ಆಗ್ಬೇಕು ಅಂತ ಹೇಳ್ತೀವಿ. ಈಗ ರಿಟೈರ್ಡ್ ಆಗೋದು ಬಿಡೋದು ಆಮೇಲೆ, ಸರಿನಾ? ಇವ್ರು ನೋಡ್ಕೊಂಡು ಇನ್ನೊಬ್ರು ನಮ್ಮ ಸಮುದಾಯವ್ರನ್ನ ಇಂಕ ಏಕವಚನದಲ್ಲಿ ಏನು ಅವ್ಯ ಶಬ್ದಗಳಿಂದ ನಿನ್ಸೋದನ್ನ ಸ್ವಲ್ಪ ಕಡಿವಾಣ ಹಾಕೋದು, ಕಡಿವಾಣ ಹಾಕ್ಬೇಕು. ಲಾಠಿ ಎತ್ಕೊಡ್ರಿ ಅಂತ ಹೇಳಿ. ಹೌದು, ಲಾಠಿ ಎತ್ಕೊಂಡ್ರೆ ಬೋಸಡಿಕೆ ಎತ್ಕೊಂಡ್ರೆ ನಮ್ಮ ಅಂತ ವಿಡಿಯೋದಲ್ಲಿದೆ ನೋಡಿ.